ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ಬಿಸ್ಕೆಟ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಇವತ್ತು ನಾವು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀವಿ, ಒಂದು 5 ಪ್ಯಾಕೆಟು ಓರಿಯೋ ಕೇಕ್ ಮಾಡೋಣ ಅಂತ ಹೇಳಿ. ಸೊ ಇದರೊಳಗಿರೋ ಕ್ರೀಮ್ನೆಲ್ಲ ಇವಾಗ ಸಪ್ರೇಟ್ ಮಾಡ್ಕೊತಾ ಇದ್ದೀವಿ. ತೆಗೆದು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀವಿ. ಇದೊಂದು 5 ಪ್ಯಾಕೆಟ್ ಇದೆಯಾ, 5 ಪ್ಯಾಕೆಟ್ ಇದೆ ಬಿಸ್ಕೆಟು. ಸೊ ಇವತ್ತು ಕೇಕ್ ಮಾಡೋಣ ಅಂತ ಹೇಳಿಬಿಟ್ಟು ಓರಿಯೋ ಕೇಕ್, ಹಾಗಾಗಿ ಬಿಸ್ಕೆಟ್ನ ತಂದು ನಾವೇ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಯಾವ ರೀತಿ ಮಾಡೋದು ಅಂತ ನಿಮ್ಮ ಹತ್ರನೂ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದಕ್ಕೆ ಇವಾಗ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಎಲ್ಲನೂ ಒಳಗಡೆ ಇರೋವಂಥ ಕ್ರೀಮ್ನೆಲ್ಲ ತಗೊಂಡು, ಮತ್ತು ನಾನು ಈ ಕಡೆ ಒಂದು 1/4 ಲೀಟ್ರಷ್ಟು ಹಾಲನ್ನು ಕಾಯ್ಸೋಕೆ ಇಟ್ಕೊಂಡಿದ್ದೀನಿ. ಹಾಲು ಕಾಯ್ತಾ ಇದೆ. ಒಂದು ಈನೋ ಪ್ಯಾಕೆಟನ್ನು ತೊಗೊಂಡು ಬಂದಿದ್ದೀವಿ. ಮಿಕ್ಸಿ ಜಾರ್ ತೊಗೊಂಡು ಈಗ ಗ್ರೈಂಡ್ ಮಾಡ್ಕೊಬೇಕು ಬಿಸ್ಕೆಟ್ಸ್ ಎಲ್ಲ. ಇದು ಕ್ರೀಮ್ ಮಾಡ್ಕೊಳ್ಳೋದಕ್ಕೆ, ಇದು ಕ್ರೀಮೆಲ್ಲ ತೆಗೆದು ಇದನ್ನು ಕ್ರೀಮ್ ಮಾಡ್ಕೊಳ್ಳೋದಕ್ಕೆ. ಏನಾಗಲ್ಲ. ಸೊ ಬಿಸ್ಕೆಟ್ಸ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದಕ್ಕೆ ಈ ಥರ ಪೌಡರ್ ಆಗಿದೆ. ಸೊ ಈಗ ಇದನ್ನು ಬೌಲ್ಗೆ ಹಾಕ್ಕೊಂಡು ಫುಲ್ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀವಿ. ಕಾಫಿ ಪೌಡರ್ ಥರ ಆಗಿಬಿಟ್ಟಿದೆ. ಹಾಲು ಇಲ್ಲಿ ಕಾಯ್ದಿದೆ, ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್. 2 ಡೈರಿ ಮಿಲ್ಕ್ ಚಾಕ್ಲೇಟು ತೊಗೊಂಡಿದ್ದೀವಿ. ಈಗ ಒಂದು ಚಿಟಿಕೆಯಷ್ಟು ಈನೋ ಪೌಡರ್ ಹಾಕ್ಕೊತಾ ಇದ್ದೀವಿ. ಸಾಕು, ಜಾಸ್ತಿ ಹಾಕ್ಕೊಬಾರ್ದು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅದಿಲ್ಲ ಅಂದರೆ ಒಂಚೂರು ಸೋಡಾ ಹಾಕ್ಕೊಬೋದಾ, ಸೋಡಾ ಹಾಕ್ಕೊಬೇಕು. ಅದು ಉಬ್ಬದಿಕ್ಕಷ್ಟೇ. ಸೊ ಅದು ಸಾಫ್ಟ್ ಆಗುತ್ತೆ. ಹಾಕದೇ ಇದ್ರೂ ನಡೆಯುತ್ತೆ, ಏನು ಇವಾಗ ತಿನ್ನೋದಲ್ವ. ಸೊ ಚೆನ್ನಾಗಿ ಬರಬೇಕು ಅಂದರೆ ಹಾಕ್ಕೊಬೇಕಷ್ಟೆ. ಕಾಯಿಸಿರೋ ಅಂಥ ಹಾಲು ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ತೆಳುವಾಗಬಾರ್ದು, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಲು. ಬಿಸ್ಕೆಟ್ದು ಗಮ್ಮಂತ ಸ್ಮೆಲ್ ಬರ್ತಾಯಿದೆ ಹಾಲು ಹಾಕಿದ ತಕ್ಷಣ, ಬಿಸಿ ಹಾಲು ಹಾಕಿದ್ದಕ್ಕೆ. ಫುಲ್ ಬ್ಲ್ಯಾಕ್ ಕಲರ್ ಆಗಿಬಿಡ್ತು. ಇರೋದೇ ಬ್ಲ್ಯಾಕ್. ನೀಟಾಗಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೈಸ್ ಪೇಸ್ಟ್ ಆಗೋಯ್ತು ಈಗ ಫುಲ್ಲು. ಈಗ ಸ್ವಲ್ಪ ಶುಗರ್ ಹಾಕ್ಕೊಳ್ಳೋಣ. ಅದರಲ್ಲೇ ಸ್ವೀಟ್ ಇರುತ್ತೆ ಬಿಸ್ಕೆಟಲ್ಲಿ, ಸ್ವಲ್ಪ ಹಾಕ್ಕೊಳ್ಳೋಣ. ಸೊ ಈಗ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಅದಕ್ಕೆ ಫುಲ್ಲು ಮಿಕ್ಸ್ ಮಾಡಿ. ಈಗ ಮತ್ತೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ರೀತಿ ನೈಸಾಗಿದೆ ಪೇಸ್ಟ್. ಈಗ ಇದು ಓವನಲ್ಲಿ ಇಡೋವಂಥದ್ದು. ಇದು ಓವನಲ್ಲಿ ಇಡೋದಕ್ಕೆ ಅಂತಲೇ ತೊಗೊಂಡಿರೋ ಅಂಥದ್ದು ಬಾಕ್ಸ್ಗಳಿದು. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫುಲ್ಲು ಎಲ್ಲ ಸ್ಪ್ರೆಡ್ ಮಾಡ್ಕೊಬೇಕು.
ಇಷ್ಟ ಆಗಿದೆ. ಈಗ ಇದನ್ನು ಓವನಲ್ಲಿ ಇಟ್ಟಿದ್ದೀವಿ. ಒಂದು 5 ಮಿನಿಟ್ಸ್ ಬೇಕಾಗುತ್ತಾ ಕುಕ್ ಆಗೋದಕ್ಕೆ? ನೋಡೋಣ. ಕ್ಲೋಸ್. ಈಗ ಬಿಸ್ಕೆಟ್ ಒಳಗಡೆ ಇದ್ದಿದ್ದು ಕ್ರೀಮ್ನೆಲ್ಲ ಈಗ ಮ್ಯಾಶ್ ಮಾಡ್ಕೊತಾ ಇದ್ದೀವಿ. ಸೊ ಈ ರೀತಿ ಆಗಿದೆ. ಈಗ ಇದೇ ಫುಲ್ ಸೈಡಿಂದ ಎಲ್ಲ ಎದ್ಬಿಟ್ಟಿದೆ. ಸೊ ನೀಟಾಗಿ ಕುಕ್ ಆಗಿದೆ. ನೀರು ಒಂದೇ ಸತಿ ಅದೇ ಬಿದ್ದೋಯ್ತು. ಇದೊಂಥರ ಡಿಸೈನ್ ಆಗ್ಬಿಟ್ಟೈತೆ. ಓಕೆ, ಚೆನ್ನಾಗಾಗಿದೆ. ಫುಲ್ ನೀಟಾಗಿ ಕುಕ್ ಆಗಿದೆ ಅನಿಸುತ್ತೆ. ನೋಡೋಣ. ಅವರು ಕೇಕ್ನ ನೆಕ್ಕಿ ನೋಡ್ತಾ ಇದ್ದಾರೆ. ಚೆನ್ನಾಯ್ತೇನೋ? ಇನ್ನು ಅದು ರೆಡಿನೇ ಮಾಡಿಲ್ಲ, ಆಗಲೇ ನೋಡೋಕೆ ಬಂದಿದ್ಯಾ? ಈ ಕ್ರೀಮ್ಗೆ ಚಾಕ್ಲೇಟ್ ಹಾಕಿ ಮಿಕ್ಸ್ ಮಾಡಿದ್ದಾರೆ. ಸೊ ಕೇಕ್ ರೆಡಿಯಾಗಿದೆ. ಒಂದು ಸತಿ ಡೈರಿ ಮಿಲ್ಕ್ ಚಾಕ್ಲೇಟ್ ಎಲ್ಲ ಸೀದ್ಸ್ಬಿಟ್ವಿ. ಅದಕ್ಕೆ ಈಗ ಸೆಕೆಂಡ್ ಟೈಮ್ ತಂದು ಅದು ಇದರೊಳಗೆ ಕ್ರೀಮ್ ಒಳಗೆ ಹಾಕಿ ಹಾಲು ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಕೇಕ್ಗೋಸ್ಕರ 1 by 1 ಎಲ್ಲ ಕಾಯ್ತಾ ಇದ್ದಾರೆ. ಇವಾಗಲೇ ಬಂದು ಮೊದಲೇ ಕೇಕ್ ನೋಡ್ತಾ ಇದ್ದಾರೆ ಅಡುಗೆ ಮನೆಗೆ ಬಂದು. ಆಯಿತಾ ಓದಿದ್ದು? ಹಲೋ ಮೋನಿಶಾ ಅವರೇ, ಹೋಗಿ ಟೆಸ್ಟ್ ಇದೆ, ಓದಿ ನಡೀರಿ. ಕೇಕು ಭಾವನಕ್ಕ ಮಾಡಿಕೊಡುತ್ತೆ, ಆಮೇಲೆ ತಿನ್ನಿರಿ. ಓಹೋ, ಹಳ್ಳ ಆಗೋಗ್ಬಿಟ್ಟಿತ್ತು. ಹಳ್ಳದೊಳಕ್ಕೆ ಹಾಕ್ಬಿಟ್ರು ಕೇಕ್. ಇದು ಕ್ರೀಮೆಲ್ಲ ಮೇಲೆ ಹಾಕಿದ್ದೀವಿ. ಈಗ ರೆಡಿ ಆಗಿದೆ. ಇನ್ನೇನು ಆಲ್ಮೋಸ್ಟ್ ಕೇಕ್ ರೆಡಿ ಆಗ್ತಾ ಇದೆ. ಈಗ ಮೇಲ್ಗಡೆ ಕಾಫಿ ಪುಡಿನ ಹಾಕ್ತಾ ಇದ್ದೀವಿ. ಸೊ ನೋಡಿ, ಈ ರೀತಿ ಮಾಡಿದ್ದೀವಿ. ಇದಕ್ಕೇನಾದರೂ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಇನ್ನು ಈಗ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಪುಡಿ ಮಾಡಿಕೊಂಡು ಮೇಲೆ ಹಾಕೊತಾ ಇದ್ದೀವಿ. ಕೇಕ್ ರೆಡಿ ಆಯಿತು. ಸೊ ಈಗ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋದಕ್ಕೆ ಈಗ ನೋಡಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಕೇಕ್ ಎಲ್ಲ ರೆಡಿ ಮಾಡಿಕೊಂಡು ಅಮ್ಮನ ಬರ್ತಡೇ ಮಾಡೋಣ ಇವತ್ತು ಅಂತ ಹೇಳಿ ಎಲ್ಲ ಕೇಕು ಕಟ್ ಮಾಡಿಸಿದ್ರು ನನ್ನ ಮಕ್ಕಳು ನನ್ನ ಕೈಲೇ. ಸೊ ತುಂಬ ಚೆನ್ನಾಗಿ ಟೇಸ್ಟಿ ಆಗಿತ್ತು ಕೇಕು. ನೀವು ಒಂದ್ಸತಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.